ಓಹ್ ತಂದ್ರ ತಗೊಳ್ಳಿ ತೆಗ್ಬಿಡಿ. ತೆಗಿರಿ. ಥ್ಯಾಂಕ್ಸ್. ಯಾವ ಸೀರೆ ಸೂಟ್ ಆಗುತ್ತೆ ಅಂತ ನೋಡ್ತಿದ್ದೆ. ನೀವಿವತ್ತು ಕ್ಲಬ್ಬಿಗೆ ಹೋಗ್ತೀರಲ್ವಾ? ಕ್ಲಬ್ಗ? ಹಾ, ನೀವು ಹಳ್ಳಿ ಬಂದಾಗಲೆಲ್ಲ ಪ್ಲಾಂಟರ್ಸ್ ಕ್ಲಬ್ಬಿಗೆ ಹೋಗ್ತೀರಂತೆ. ನನಗೂ ಅಲ್ಲಿನ ವಾತಾವರಣ ನೋಡಬೇಕು ಅಂತ ತುಂಬಾ ಆಸೆ. ಈ ಸೆಲ್ವಾರ್ಗಳು ಬಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಯಾವ ಸೀರೆ ಚೆನ್ನಾಗಿದೆ ಅಂತ ಸೂಟ್ ಮಾಡ್ತಾ ಇದ್ದೆ. ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ಪ್ಲೀಸ್. ಹಠ ಮಾಡಬೇಡಿ ಆರ್ತಿ ಅವರೇ. ಆಗಲ್ಲಂತ ಮಾತ್ರ ಹೇಳ್ಬೇಡಿ. ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಪ್ಲೀಸ್. ನನಗೆ ಕ್ಲಬ್ಗೆ ಹೋಗಕ್ಕೆ ಮನಸ್ಸಿಲ್ಲ. ಯಾಕೆ ಹೋಗಲ್ಲ? ನೀವು ಹಳ್ಳಿಗೆ ಬರೋದು. ಆರ್ತಿ ಅವರೇ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ನನಗೆ ಉತ್ತರ ಕೊಡೋಕ್ಕಾಗಲ್ಲ. ಸುಮ್ಮನೆ ಎಲ್ಲದಕ್ಕೂ ಹಠ ಮಾಡಬೇಡಿ. ನಾನು ಆರ್ತಿ ಅವ್ರ ಮೇಲೆ ರೇಗಾಡಬಾರ್ದಾಗಿತ್ತು. ಅಂಥದ್ದು ಏನು ಕೇಳಿದ್ರು ಅವರು? ಅವ್ರ ಮನಸ್ಸಿಗೆ ನೋವಾಗಿರುತ್ತೆ. ಅಣ್ಣ ಬನ್ನಿ ಅಣ್ಣ, ಊರ್ದೇವರು ಮನೆ ಮುಂದೆ ಬರ್ತಿದೆ, ನಮಸ್ಕಾರ ಮಾಡೋಣ. ನಾನು ಬರಲ್ಲ, ನೀನು ಹೋಗೋ. ಅಣ್ಣ ಬನ್ನಿ ಅಣ್ಣ, ಅಕ್ಕವರು ಆರತಿ ಬೆಳಗ್ತವ್ರೆ, ನೀವು ಜೊತೆಗಿದ್ದು ನಮ್ಮ ಆಶೀರ್ವಾದ ತಗೊಳ್ಳೋಣ. ಬನ್ನಿ ಅಣ್ಣ.
ಅದೇ ಮನೆ ಮುಂದೆ ಬರ್ತಾ ಇದೆ. ಬನ್ನಿ ಅಣ್ಣ, ಆಶೀರ್ವಾದ ತಗೊಳ್ಳೋಣ, ಬನ್ನಿ ಬನ್ನಿ ಅಣ್ಣ. ಮಕ್ಕಳ ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಅದೇ ನಾನು ಮೂಡಿಲ್ಲ. ನಡಿ.
ಯಾಕೆ ಆರ್ತಿ ಅವರೇ ಹಾಗೆ ನೋಡ್ತಾ ಇದ್ದೀರಾ? ನೀವಿಷ್ಟು ಖುಷಿಯಾಗಿರೋದನ್ನ, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿರೋದನ್ನ ನಾನು ಯಾವತ್ತೂ ನೋಡ್ಲೇ ಇಲ್ಲ. ನೀವು ಹೀಗಿರೋದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಆರ್ತಿ ಅವರೇ, ಬದುಕಬೇಕು ಅಂತ ಇದ್ರೆ ಮುಕ್ತವಾಗಿ ನಾವು ನಗ್ತಾ ಬೇರೆಯವ್ರನ್ನೂ ನಗಿಸ್ತಾ ಖುಷಿಯಾಗಿರ್ಬೇಕು ಅಂತ ದೊಡ್ಡವ್ರು ಹೇಳಿದ್ದು ನಿಜ ಅನ್ಸುತ್ತೆ. ಥ್ಯಾಂಕ್ ಯು ಆರ್ತಿ ಅವರೇ, ನೀವು ನನಗೆ ಬದುಕೋದನ್ನ ಕಲ್ಸಿದ್ದೀರಾ. ನೋಡ್ತಾ ಇರಿ, ಇನ್ ಮುಂದೆ ಸೂರ್ಯ ಹಳೆ ನೆನಪನ್ನ ಬಿಟ್ಟು ಹೇಗೆ ಖುಷಿಯಾಗಿರ್ತಾನೆ ಅಂತ. ನಿಜವಾಗ್ಲೂ ನಿಜವಾಗ್ಲೂ. ರೀ, ಪಾಯಸ ಹೇಗಿದೆ? ತುಂಬಾ ಚೆನ್ನಾಗಿದೆ. ಹೌದು ಗಾಯತ್ರಿ, ಇಷ್ಟು ವರ್ಷಗಳಾದ್ಮೇಲೆ ನಿನ್ನ ಕೈಯಾರೆ ಪಾಯಸ ಮಾಡಿದ್ಯಲ್ಲ, ಏನಂತ ಸಂತೋಷದ ವಿಷಯ? ಖುಷಿಯಿಂದ ಕುಣಿತ ಹಾರಾಡ್ತಾ ಇರೋ ನನ್ನ ಹಳೆ ಸೂರ್ಯನ ವಾಪಸ್ ಕರ್ಕೊಂಬರ್ತೀನಿ ಅಂತ ಆರ್ತಿ ಫೋನ್ ಮಾಡಿ ಹೇಳ್ದಾಗಿಂದ ನನಗೆ ದಿನಾನು ಹಬ್ಬನೇ. ಗುಡ್. ನಿನ್ನ ಖುಷಿ ಶಾಶ್ವತವಾಗಿರ್ಲಿ. ನನಗೆ ಇದೇ ರೀತಿ ದಿವಸ ಪಾಯಸ ಕುಡಿಯೋಗಾಗ್ಲಿ. ಓಕೆ? ದಿನಾಗ್ಲೂ ನೀವು ಪಾಯಸ ತಿಂತಾ ಇದ್ರೆ ಮಾತ್ರ ತಿನ್ನೋರು ಯಾರು? ಕೊಡಿ ಇಲ್ಲಿ, ಸಾಕು ಪಾಯಸ ಕೊಡಿ. ಹಲೋ. ಹಲೋಪ್ಪ, ನಮಸ್ಕಾರ. ನಾನು ಆರ್ತಿ ಮಾತಾಡ್ತಿರೋದು. ಆರ್ತಿ, ಚೆನ್ನಾಗಿದ್ಯಮ್ಮ? ಸೂರ್ಯ ಹೇಗಿದ್ದಾನೆ? ಅವರು ಚೆನ್ನಾಗಿದ್ದಾರಪ್ಪ, ನಾವು ಚೆನ್ನಾಗಿದ್ದೀವಿ. ಅಲ್ಲಿ ಅಮ್ಮ ಇದ್ದಾರಾ? ಇದ್ದಾರೆ, ಕೊಡ್ತೀನಿ, ಒಂದು ನಿಮಿಷ. ಆರ್ತಿ ಫೋನ್. ಹಲೋ ಅಮ್ಮ, ನಮಸ್ಕಾರ. ಅಲ್ಲೆಲ್ಲರೂ ಚೆನ್ನಾಗಿದ್ದಾರೆ ತಾನೆ? ನಾವು ಚೆನ್ನಾಗಿದ್ದೀವಿ ಅಮ್ಮ. ಅಮ್ಮ, ನೀವು ನನಗೆ ಕೊಡ್ತೀನೊಂದಿರೋ ಉಡುಗೊರೆನ ರೆಡಿ ಮಾಡಿ ಇಟ್ಕೊಳ್ಳಿ. ಏನು ಉಡುಗೊರೆನಾ? ಮರ್ತ್ಬಿಟ್ರಾ? ಉಡುಗೊರೆ ಜೊತೆಗೆ ಹೊಟ್ಟೆ ನೋವಿನ ಮಾತ್ರನೂ ರೆಡಿ ಮಾಡಿ ಇಟ್ಕೊಳ್ಳಿ ಅಮ್ಮ. ಯಾಕೆ ಅಮ್ಮ, ಇನ್ ಮುಂದೆ ನಿಮ್ ಮಗ ತನ್ನ ಹುಡುಗಾಟದಿಂದ ತುಂಟತನದಿಂದ ಎಲ್ರನ್ನ ನಗ್ಸಿ ಹೊಟ್ಟೆ ಹುಣ್ಣಾಕ್ಸ್ತಾರೆ. ಇದೇ ಅಲ್ವಾ ಅಮ್ಮ ನಾವೆಲ್ಲರೂ ತುಂಬಾ ದಿನಗಳಿಂದ ಕಾಯ್ತಾ ಇದ್ದಿದ್ದು. ಆರ್ತಿ, ನೀನ್ ನಿಜ ಹೇಳ್ತಾ ಇದೆಯಾ ತಾನೆ? ನನಗೆ ನಂಬೋಕೆ ಆಗ್ತಾ ಇಲ್ಲ. ನಿಜಾನೇ ಹೇಳ್ತಾ ಇದ್ದೀನಿ ಅಮ್ಮ. ನಿಮ್ ಪ್ರಾರ್ಥನೆ, ನನ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ನಿಮಗೆ ಮೊದ್ಲಿನ ಹಾಗೆ ಹಾರಾಡ್ತಾ ಕುಣಿತಾ ನಗ್ತಾ ನಗಿಸ್ತಾ ಇದ್ದ ಸೂರ್ಯ ಅವರು ಮತ್ತೆ ಸಿಕ್ಕಿದ್ದಾರೆ ಅಮ್ಮ. ಅಮ್ಮ, ನಾನು ನಿಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ. ಇನ್ 2-3 ದಿನಗಳಲ್ಲಿ ನಾವೆಲ್ಲರೂ ಊರಿಗೆ ವಾಪಸ್ ಬರ್ತಾ ಇದೀವಿ. ಆರ್ತಿ, ನೀನ್ ನನಗೆ ದೊಡ್ಡ ಉಪಕಾರ ಮಾಡಿದ್ಯಾ. ದೇವ್ರಲ್ಲಿ ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಿ, 100 ವರ್ಷ ಆಯುಸ್ಕೊಡ್ಲಿ. ನೀನ್ ಯಾವಾಗ್ಲೂ ನಗ್ನಗ್ತಾ ಚೆನ್ನಾಗಿರ್ಬೇಕು. ನಿಮ್ಮೆಲ್ಲರೂ ಖುಷಿ ನನ್ ಖುಷಿ. ಸೂರ್ಯ ಅವ್ರು ಖುಷಿಯಾಗಿದ್ರೆ ನನಗೂ ಖುಷಿ. ಆದ್ರೆ ಅದನ್ನ ನೋಡಕ್ಕೆ ನೀವು ಇನ್ನೂ 2-3 ದಿನ ಕಾಯ್ಬೇಕು, ನಾವೆಲ್ಲರೂ ಊರಿಗೆ ವಾಪಸ್ ಬರೋವರೆಗೂ. ಏನು ಕಾಯ್ಬೇಕಾ? ಹೇಗೆ ಕಾಯ್ಲಿ? ನನ್ ಮೊದ್ಲಿನ ಸೂರ್ಯನ್ ನೋಡಕ್ಕೆ ನನ್ ಕಾಯ್ತಾ ಕೂತ್ಕೋಬೇಕಾ? ಆರ್ತಿ, ನಾಡಿದ್ದು ಗೌರಿ ಪೂಜೆ ಇದೆ. ನೀವಿಬ್ರು ಇಲ್ದಿರೋದು ತುಂಬಾ ಬೇಜಾರಾಗ್ತಾ ಇದೆ. ಅಲ್ಲಿ ನೀನ್ ಮಾಡ್ತಾ ಇರೋ ಪೂಜೆಗಿಂತ ಏನ್ ದೊಡ್ಡದೇನಲ್ಲ. ನೋಡು, ನನ್ ಸೂರ್ಯನ್ ಚೆನ್ನಾಗಿ ನೋಡ್ಕೋ, ಅವನ್ ಖುಷಿ. ಅಯ್ಯೋ, ನಾನೆಂತ ಹುಚ್ಚಿ ನೋಡು. ನೀನ್ ಅವನು ಚೆನ್ನಾಗಿ ನೋಡ್ಕೋತಿ ಅಂತ ಗೊತ್ತಿದ್ರು ಮತ್ತೆ ಮತ್ತೆ ನಾನು ಅದನ್ನೇ ಹೇಳ್ತೀನಿ. ಏನ್ ಮಾಡ್ಲಿ ಹೇಳು, ತಾಯಿ ಅಲ್ವಾ, ನನ್ಗೆ ಯಾವಾಗ್ಲೂ ಅವಂದೇ ಚಿಂತೆ. ಸರಿ ಸರಿ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಅಮ್ಮ. ಆಯ್ತು. ಗಾಯತ್ರಿ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಏನಂತ ಸಂತೋಷದ ವಿಷಯ ಹೇಳಿದ್ದು ಆರ್ತಿ? ನೀವಿನ್ಮೇಲೆ ದಿನಾ ಪಾಯಸ ಕುಡಿಯಕ್ ತಯಾರಾಗಿರಿ. ನಾವು ಇಷ್ಟು ವರ್ಷದಿಂದ ಕಾಯ್ಕೊಂಡಿದ್ದನ್ನ ಆರ್ತಿ ಮಾಡಿ ತೋರಿಸಿದಾಳೆ. ಯಾವಾಗ್ಲೂ ನಗನಗ್ತಾ ಖುಷಿಯಾಗಿರ್ತಿದ್ ನಮ್ಮ ಮೊದ್ಲಿನ ಸೂರ್ಯನ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದಾಳೆ. ನನಗ್ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾಳೆ. ದೇವ್ರು ಕೊಡೋ ತಡ ಮಾಡ್ಬೋದು, ಆದ್ರೆ ಕೊಡದೇ ಇರೋದಿಲ್ಲ ಅನ್ನೋದನ್ನ ಸಾಬೀತ್ ಮಾಡಿ ತೋರಿಸಿದಾಳೆ. ನಾನು ಈಗ್ಲೇ ಹೋಗಿ ದೇವ್ರ ಮುಂದೆ ತುಪ್ಪದ ದೀಪ ಹಚ್ತೀನಿ. ಅಮ್ಮ, ನಾನು ಭಜನಾ ಮಂಡಳಿಯವರು, ಸಂಪ್ರದಾಯದ ಹಾಡು ಹೇಳೋರು, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಬರಕ್ ಹೇಳಿದೀನಿ.
ಸಂಪ್ರದಾಯದ ಹಾಡುಗಳನ್ನ ಹಾಡ್ತಾ ಇದ್ರೆ ನಮ್ಮ ಹಬ್ಬಕ್ಕೆ ಕಳೆ ಕಟ್ಟೋದು. ಸ್ವೀಟ್ಸ್ ಕೇಳಿದ್ಯಾ? ಆರ್ಡರ್ ಮಾಡಿದ್ದೀನಿ. ಬಂದವರು ಸ್ವೀಟ್ಸ್ ತಿಂದೆ ಹೋಗೋ ಹಾಗೇ ಇಲ್ಲ. ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸರಿ ಅಮ್ಮ. ರೀ ರೀ ಏನ್ ಗಾಯತ್ರಿ? ನಾನು ಆರ್ತಿಗೆ ವಜ್ರದ ನೆಕ್ಲೆಸ್ ಹೇಳಿದ್ನಲ್ಲ, ಅದನ್ನ ತಂದ್ರಾ? ನೋಡು, ಆರ್ತಿ ಬಂದು ಊರು ಸೇರೋ ಅಷ್ಟರಲ್ಲಿ ವಜ್ರ ನೆಕ್ಲೆಸ್ ಮನೆ ಸೇರಿರುತ್ತೆ. ಓಕೆನಾ? ಅವಳು ಊರಿಂದ ವಾಪಸ್ ಬಂದ್ಮೇಲೆ ತಲೆಯಿಂದ ಕಾಲ್ವರೆಗೂ ಅವಳನ್ನ ವಜ್ರದಲ್ಲೇ ಮುಳುಗಿಸ್ಬಿಡ್ತೀನಿ. ಪರಿಮಳ, ನಾಳೆ ರಾಕಿನ ಒಂದ್ ದಿವಸ ಕಾಲೇಜ್ಗೆ ಹೋಗದೆ ಇದ್ರೆ ಏನು ಆಗಲ್ಲ ಅಂತ ಹೇಳಿ ಅವಳನ್ನ ಮನೇಲೆ ಉಳಿಸ್ಕೊ. ಆಯ್ತಾ? ಓಕೆ. ಹಲೋ ಶೋಭಾ ಅವ್ರೆ, ನಾನ್ ಚೆನ್ನಾಗಿದ್ದೀನಿ. ನಾಳೆ ನಮ್ಮ ಮನೇಲಿ ಗೌರಿ ಪೂಜೆ, ನೀವು ಖಂಡಿತ ಬರ್ಲೇಬೇಕು. ಹಾ ಆಯ್ತು. ರೀ, ನಾಳೆ ಗೌರಿ ಪೂಜೆಗೆ ಆರ್ತಿನೂ ಸೂರ್ಯ ಇಬ್ರು ಇದ್ದಿದ್ರೆ ನಮ್ ಖುಷಿ 2 ಪಟ್ಟು ಜಾಸ್ತಿ ಆಗ್ತಾ ಇತ್ತು ರೀ. ಆರ್ತಿ ಹಳ್ಳಿನಲ್ಲೇ ಹಬ್ಬ ಮಾಡ್ತಾಳೆ. ಹೇಗೂ ಜಗ್ಗು ಭವನೇ ಅವ್ರು ಸಹಾಯ ಮಾಡೋಕೆ ಜೊತೆನಲ್ಲಿ ಇದ್ದೇ ಇದ್ದಾರೆ. ನೋಡು, ಮಗನೂ ಸೊಸೆ ಜೊತೆಗಿಲ್ಲ ಅಂತ ಕೊರಗಬೇಡ. ಅವ್ರು ಸಂತೋಷವಾಗಿದ್ದಾರಲ್ಲ, ಅಷ್ಟು ಸಾಕು. ಮುಂದಿನ ವರ್ಷ ಹೇಗೂ ಅವರು ನಮ್ಮ ಜೊತೆಲಿದ್ದು ಹಬ್ಬನ ಆಚರಿಸ್ತಾರೆ. ಇದೇನಿದು? 4 ದಿನ ಕಳೆದು ಬರ್ತೀನಿ ಎಂದಿದ್ರು, ಇವತ್ತೇ ಬರ್ತಾ ಇದಾರೆ. ಸೂರ್ಯ, ಏನ್ ಇಷ್ಟು ಬೇಗ ಬಂದ್ಬಿಟ್ರಿ? ಸೂರ್ಯ, ಎಲ್ಲ ಸರಿಯಾಗಿದೆ ತಾನೆ? ಆರ್ತಿ, ಎಲ್ಲ ಸರಿಯಾಗಿದೆ ತಾನೆ? ಅಮ್ಮ ಆರತಿ ಮಾಡಿ. ಸೂರ್ಯ, ಆರತಿ ಮಾಡುವಾಗ್ಲಾದ್ರೂ ನಗೋ. ಆರ್ತಿ, ನೀನಾದ್ರೂ ಸ್ವಲ್ಪ ಹೇಳು. ಸೂರ್ಯ ಅವರೇ, ಸೂರ್ಯ, ದೀಪ ಯಾಕೆ ಕಾಣಿಸ್ದೆ? ಆರ್ತಿ, ಸಾಕ್ ನಿಲ್ಸಿಮಾ. ಅವ್ರ ಹೆಸರು ಎತ್ಪಡಿ ನನ್ ಮುಂದೆ. ಏನಾಯ್ತು ಅಂತನಾದ್ರೂ ಹೇಳೋ. ಸೂರ್ಯ ಅವರೇ, ಏನಾಯ್ತು? ನನ್ನ ಮೇಲೆ ಸಿಟ್ಟಾಗಿದ್ರೆ ನನ್ನ ಹತ್ರ ಹೇಳಿ. ದಯವಿಟ್ಟು ಈ ಥರ ಸಿಟ್ಟು ಮಾಡ್ಕೋಬೇಡಿ. ಏನಾಯ್ತು ಅಂತಾದ್ರೂ ಹೇಳಿ ಸೂರ್ಯ ಅವರೇ. ಸೂರ್ಯ ಅವರೇ, ಹೇಳಿ ಪ್ಲೀಸ್.